ದಯಾಳು ರಾಜ ಸೂರ್ಯಗಡದ ಮಹಾರಾಜರು ತುಂಬಾ ಒಳ್ಳೆಯವರಾಗಿದ್ರು. ಅವರು ದುಡ್ಡನ್ನಲ್ಲ ಪ್ರಜೆಗಳನ್ನು ಪ್ರೀತಿಸ್ತಿದ್ರು. ಇಂದು ಕೂಡ ಅವರು ಅರಮನೆಯ ಮುಂಭಾಗದಲ್ಲಿ ಬಡವರಿಗೆ ಊಟ ಕೊಡ್ತಾ ಇದ್ರು. ಮಹಾರಾಜ್, ನೀವು ದಿನಾಲು ಭಿಕ್ಷುಕರಿಗೆ ಮುಟ್ಟುತ್ತೀರಾ, ಭಿಕ್ಷುಕ ಜೊತೆ ಕುತ್ಕೊಂಡು ಊಟ ಮಾಡ್ತೀರಾ. ಇದು ರಾಜರ ಮರ್ಯಾದೆಯ ಪ್ರಶ್ನೆ ಅಲ್ಲ. ಮಂತ್ರಿಗಳೇ, ಪ್ರಜೆಗಳನ್ನು ಮುಟ್ಟಲು ಸಾಧ್ಯವಾಗದ ರಾಜನು ಅವರ ಹೃದಯಗಳನ್ನು ಹೇಗೆ ಮುಟ್ಟಬಲ್ಲ? ರಾಜನಾದರೆ ಏನಾಯ್ತು? ನಾನು ಮೊದಲು ಮನುಷ್ಯನಾಗಿದ್ದೇನೆ. ಮಾನವನ ಉದ್ದೇಶ ಏನೆಂದರೆ ಎಲ್ಲರನ್ನೂ ಸಂತೋಷವಾಗಿಡುವುದು. ಆಗ ಅರಮನೆಯ ಮುಂಭಾಗದಲ್ಲಿ ಹಸಿವಾಗಿದ್ದಂತಹ ಮಗು ಬಂದು ಬಿದ್ಬಿಡುತ್ತೆ. ಮಹಾರಾಜ್, ನನಗೆ ತುಂಬಾ ಹೊಟ್ಟೆ ಹಸಿತಾಗ್ತಿದೆ. ನಾನು ತುಂಬಾ ದಿನದ ಏನೂ ತಿಂದಿಲ್ಲ. ಮಂತ್ರಿಯವರೇ, ಬೇಗನೆ ವೈದ್ಯರನ್ನು ಕರೆಯಿರಿ. ಈ ಮಗುವನ್ನು ಮಹಲದೊಳಗೆ ಕರೆದುಕೊಂಡು ಹೋಗಿ. ಮಹಾರಾಜ್, ಒಬ್ಬ ಅಪರಿಚಿತ ಮಗುವನ್ನು ಅರಮನೆ ತಗೊಂಡೋಗೋದು ಸರಿಯಲ್ಲ. ನನ್ನ ರಾಜ್ಯದ ಮಗು ಹೇಗೆ ಅಪರಿಚಿತವಾಗಲು ಸಾಧ್ಯ? ಇವರು ನನ್ನ ಪ್ರಜೆಗಳು. ಆದ್ರೆ ಈ ಮಗು ಬಂತು ಎಲ್ಲಿಂದ? ಈ ಮಗು ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕು. ಮಂತ್ರಿಯವರೇ, ಯಾರಾದರೂ ಹಸಿದಿದ್ದರೆ ನಾವು ಮೊದಲು ಅವರಿಗೆ ಊಟ ಹಾಕುತ್ತೇವೆ, ಆಮೇಲೆ ಅವರ ವಿಚಾರವನ್ನು ಮಾಡಿಕೊಳ್ಳುತ್ತೇವೆ. ಮಹಾರಾಜರು ಆ ಮಗುವಿಗೆ ಊಟ ಮಾಡಿಸ್ತಾರೆ. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಮಗನೇ? ನಾನು ಅನಾಥ ಇದ್ದೀನಿ ಮಹಾರಾಜ್, ನನಗೆ ಮನೆ ಮಠ ಇಲ್ಲ. ಏನು ಚಿಂತೆ ಇಲ್ಲ, ಇಂದಿನಿಂದ ನಮ್ಮ ಮಹಲದೊಳಗೆ ನೀನಿರುವೆ. ದಯಾಳು ರಾಜರ ದಯೆಯಿಂದ ಈ ಮಗು ಈಗ ಅರಮನೆಯಲ್ಲಿಯೇ ಇದೆ. ಆದ್ರೆ ಅದಾದ್ಮೇಲೆ ಅರಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಿವೆ. ಹೇಳಿ ಸೈನಿಕರೇ, ಏನ್ ಮಾತಿದೆ? ರಾತ್ರಿ ಮಕ್ಕಳು ಅಳುತ್ತಾ ಇರೋ ಧ್ವನಿ ಬರುತ್ತೆ ಮಹಾರಾಜ್, ಆದ್ರೆ ಯಾವ ಮಕ್ಕಳು ಕಾಣದೇ ಇಲ್ಲ. ಅಕ್ಕಪಕ್ಕದ ಊರುಗಳಿಂದ ಅನೇಕ ಸುದ್ದಿಗಳು ಬರುತ್ತಿವೆ. ಆಶ್ಚರ್ಯ ಸಂಗತಿ ಇದು. ಹೌದು, ದಿನಾಲು ಮಕ್ಕಳು ಕಳೆದು ಹೋಗುತ್ತಿವೆ. ಇದು ಹೇಗಾಗ್ಬೋದು? ಎಷ್ಟು ಮಕ್ಕಳು ಇಲ್ಲಿಯವರೆಗೂ ಕಾಣೆಯಾಗಿದ್ದಾರೆ? ಇದುವರೆಗೆ 10-11 ಮಕ್ಕಳು ಕಳೆದು ಹೋಗಿವೆ. ಇನ್ನೊಂದು ವಿಚಿತ್ರ ಘಟನೆ ಎಂದರೆ ಎಲ್ಲಿ ಎಲ್ಲಿ ಆ ಹೊಸ ಹುಡುಗ ಬಿಕು ಹೋಗಿದ್ದಾನೆ, ಅಲ್ಲಿ ಈ ಘಟನೆಗಳು ನಡೆದಿವೆ. ಈ ಬೀಕು ಮಗು ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು. ಇದೇ ರೀತಿಯಾಗಿ 2 ವರ್ಷಗಳು ಕಳೀತವೆ. ಒಂದಿನ ಮಂತ್ರಿಗಳು ನೋಡ್ತಾರೆ, ಒಂದು ನಾಯಿ ಈ ಹುಡುಗನನ್ನ ನೋಡಿ ಬೊಗಳುತ್ತಾ ಇರುತ್ತೆ. ಇದನ್ ನೋಡಿ ಮಂತ್ರಿಗೆ ಯೋಚನೆ ಆಗುತ್ತೆ. ನನಗನ್ಸುತ್ತೆ ಈ ಮಗು ಒಂದು ಸಾಧಾರಣ ಮಗು ಅಲ್ಲ. ಈ ಮಾತು ನನಗೆ ರಾಜನಿಗೆ ಹೇಳಲೇಬೇಕಾಗುತ್ತೆ. ನಂತರ ಮಂತ್ರಿಯವರು ರಾಜರಿಗೆ ಎಲ್ಲಾ ವಿಷಯ ತಿಳಿಸ್ತಾರೆ. ಏನಾಗಿದೆ ನಿಮಗೆ? ಆ ಮುಗ್ಧ ಮಗುವಿನ ಮೇಲೆ ಅನುಮಾನ ಪಡುತ್ತೀರಾ? ಮಹಾರಾಜ್, ನೀವು ನನ್ನ ನಿಯತ್ತಿನ ಮೇಲೆ ಶಂಕೆ ಮಾಡಬೇಡಿ. ನಾನ್ ನಿಮ್ಮ ಒಳ್ಳೆತನಕ್ಕೋಸ್ಕರನೇ ಹೇಳ್ತಾ ಇರೋದು. ಒಳ್ಳೆಯದು ಕೆಟ್ಟದನ್ನು ನಾನು ವಿಚಾರ ಮಾಡುತ್ತೇನೆ. ದಯಮಾಡಿ ಆ ಬಾಲಕನ ಮೇಲೆ ಸಂದೇಹ ಪಡಬೇಡಿ. ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಹಾರಾಜ್. ಸ್ವಲ್ಪ ದಿನಗಳ ನಂತರ ರಾಜ್ಕುಮಾರಿಯ ಜನ್ಮದಿನವಿರುತ್ತೆ. ರಾಜ್ಯದ ಎಲ್ಲಾ ಮಕ್ಕಳು ಅವರಿಗೆ ಶುಭಾಶಯ ತಿಳಿಸೋಕೆ ಬಂದಿರ್ತಾರೆ. ಆಗ ಇದ್ದಕ್ಕಿದ್ದಂತೆ ಅದರಲ್ಲಿ 3 ಮಕ್ಕಳು ಮಾಯವಾಗ್ಬಿಡ್ತಾರೆ. ಮಂತ್ರಿಗಳೇ, ಹೇಗಾದರೂ ಮಾಡಿ ಆ ನನ್ನ ಮಗನನ್ನು ವಾಪಸ್ ಕೊಡಿ. ನನ್ ಮಗುನೇನಾದ್ರೂ ನನಗೆ ವಾಪಸ್ ಕೊಡದಿದ್ರೆ ನಾನ್ ಸತ್ತೋಗ್ತೀನಿ. ಮಕ್ಕಳ ಅಪ್ಪ ಅಮ್ಮಂದಿರ ಕಷ್ಟಗಳನ್ನು ನೋಡಿ ಮಂತ್ರಿ ಹೊರಡ್ತಾರೆ ಕುದುರೆ ಗಾಡಿಯಲ್ಲಿ. ಆಗ ದಾರಿಯಲ್ಲಿ ಅವರಿಗೆ ಈ ಬೀಕು ಕಾಣಿಸ್ತಾನೆ. ಬೀಕುನ ಎದುರುಗಡೆ 3 ಮಕ್ಕಳ ಶವ ನೋಡಿ ಮಂತ್ರಿಗೆ ಭಯವಾಗತ್ತೆ. ಅಯ್ಯೋ ದೇವ್ರೇ, ನಾನಿದನ್ನ ಏನೇನ್ ನೋಡ್ತಾ ಇದ್ದೀನಿ? ಎಷ್ಟು ರುಚಿಕರವಾದ ಊಟ ಇದೆ. ಇದು ತಿಂದು ನನಗೆ ಹಂಗನ್ಸ್ತು, ಎಂತ ದೊಡ್ಡ ಮಹಾ ಅತಿಥಿ ಊಟ ಮಾಡ್ದಂಗಾಯ್ತು. ಈ ನೋವಿನ ದೃಶ್ಯ ನೋಡಿ ಮಂತ್ರಿಗಳಿಗೆ ತುಂಬಾ ಸಂಕಟ ಆಗತ್ತೆ. ಈ ಚಕ್ರವಿಂದ ಹೊರಗೆ ಬರ್ಬೇಕಪ್ಪ ಅಂದ್ರೆ ಗುರೂಜಿಯವರ ಸಹಾಯ ತಗೊಳ್ಳೇಬೇಕು. ಒಂದು ಕ್ಷಣನೂ ಯೋಚನೆ ಮಾಡದೆ ಮಂತ್ರಿಯವರು ಗುರೂಜಿಯವರ ಆಶ್ರಮಕ್ಕೆ ಬರ್ತಾರೆ. ಬಾಬಾರ ಜಯ ಆಗ್ಲಿ. ಬನ್ನಿ ಮಂತ್ರಿಗಳೇ, ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀರಿ? ಬಾಬಾ, ರಾಜ್ಯ ಸಂಕಟದಲ್ಲಿದೆ, ನಿಮ್ಮ ಸಹಾಯ ಬೇಕು. ಹೇಳಿ, ನಾನು ನಿಮಗೆ ಯಾವ ಸಹಾಯವನ್ನು ಮಾಡಬೇಕು? ಬಾಬಾ, ಬೀಕು ಅನ್ನೋ ಒಂದು ಮಗು ರಾಜನ ಜೊತೆ ಅರಮನೆಯಲ್ಲಿ ಇದೆ. ಯಾವಾಗಿಂದ ಆ ಮಗು ಅರಮನೆಗೆ ಬಂದಿದ್ಯೋ ಅವಾಗಿಂದ ಮಕ್ಕಳು ಕಾಣೆ ಆಗ್ತಿದ್ದಾರೆ. ಎಷ್ಟು ಸಮಯದಿಂದ ಆ ಮಗು ಅರಮನೆಯಲ್ಲಿದೆ? ಕಳೆದ 2 ವರ್ಷಗಳಿಂದ ಬಾಬಾ. 2 ವರ್ಷಗಳಿಂದ ಆ ಮಗುವಿನಲ್ಲಿ ಏನಾದರೂ ವಿಚಿತ್ರ ನೋಡಿದ್ಯಾ? ಹಾ ಬಾಬಾ, 2 ವರ್ಷಗಳಿಂದ ಮಗುದು ವಯಸ್ಸು ಬೆಳಿತಾನೆ ಇಲ್ಲ. ಹೇಗೆ ಮೊದಲು ಕಾಣ್ತಾ ಇದ್ನೋ ಹಾಗೆ ಈಗ ಕೂಡ ಕಾಣ್ತಾ ಇದ್ದಾನೆ. ಇವು ರಾಕ್ಷಸರ ಲಕ್ಷಣವಾಗಿವೆ. ನಾನಿವತ್ತು ಅವನಿಗೆ ಮಕ್ಕಳನ್ನ ಸಾಯಿಸ್ತಾ ಇರೋದು ನೋಡಿದೆ ಬಾಬಾ. ಈ ರಾಕ್ಷಸರು ಮೊದಲು ಮಗುವಿನ ರೂಪವನ್ನು ತೆಗೆದುಕೊಂಡು ತಮ್ಮ ಬಲಿಪಶುವಿನ ಹೃದಯದಲ್ಲಿ ಸ್ಥಾನ ಪಡೆಯುತ್ತಾರೆ. ನಂತರ ಅವರು ಅವುಗಳನ್ನು ಆರಾಮವಾಗಿ ಬೇಟೆಯಾಡುತ್ತಾರೆ. ಏನಾದ್ರೂ ಮಾಡಿ ಬಾಬಾ, ಮಹಾರಾಜ್ ಅವರ ಜೀವ ಸಂಕಟದಲ್ಲಿದೆ. ಆ ರಾಕ್ಷಸನು ದಯಾಳು ರಾಜನ ದಯೆಯನ್ನು ದುರ್ಬಲವೆಂದು ಪರಿಗಣಿಸಿ ಅವನನ್ನು ಬೇಟೆಯಾಡಲು ಪ್ರಯತ್ನಿಸುತ್ತಿದ್ದಾನೆ. ಮಹಾರಾಜರಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರಂತೂ ಅರಮನೆಗೆ ಬಂದಿದ್ದ ಮಕ್ಕಳೊಂದಿಗೆ ರಾಜ್ಕುಮಾರಿಯವರ ಜನ್ಮದಿನ ಆಚರಿಸ್ತಿದ್ರು. ಆದ್ರೆ ಅವರಿಗೆ ಬೀಕು ಕಾಣಿಸ್ತಾನೆ ಇರ್ಲಿಲ್ಲ. ಆಗ ಅವ್ರು ಹೇಳ್ತಾರೆ, ಈ ಅದ್ಭುತವಾದ ಗುಂಪಿನಲ್ಲಿ ಬಿಕು ಎಲ್ಲಿದ್ದಾನೆ? ಬಿಕುವನ್ನು ಕರೀರಿ. ನಾನು ಇಲ್ಲಿದ್ದೀನಿ ಮಹಾರಾಜ್. ರಾಜ ರಾಣಿ ಈ ಮಕ್ಕಳೊಂದಿಗೆ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸ್ತಿರ್ತಾರೆ. ಮತ್ತೆ ಕತ್ಲೆ ಆಗಿದ್ದು ಗೊತ್ತೇ ಆಗೋದಿಲ್ಲ ಇವರಿಗೆ.
ಇವತ್ತು ಇವನ್ ಹಿಂದೆ ಹೋಗಿ ಇವತ್ತು ಬಣ್ಣನ ಇವತ್ತು ಬಿಚ್ಚೆ ಬರ್ತೀನಿ. ಮಂತ್ರಿಯವರು ಧೈರ್ಯ ಮಾಡಿ ಈ ಬೀಕುನ ಹಿಂದೆನೆ ಇರ್ತಾರೆ. ಬೀಕು ಅರಮನೆಯಿಂದ ಹೊರಟು ತಿನ್ನೋದಕ್ಕೆ ಹೋಗ್ತಿರ್ತಾನೆ. ಅರೆ, ಅಡಿಗೆ ಮನೆ ಹತ್ರ ಹೋಗ್ತಾ ಇದ್ದಾನೆ. ಬೀಕುನನ್ನೇ ಹಿಂಬಾಲಿಸುತ್ತಾ ಈ ಮಂತ್ರಿಗಳು ಹೋಗ್ತಾನೇ ಇರ್ತಾರೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಮಂತ್ರಿಯವರು ಏನ್ ನೋಡ್ತಾರೆ ಅದನ್ನ ನೋಡಿದ ಕೂಡ್ಲೆ ಇವರಿಗೆ ತುಂಬಾ ಆಶ್ಚರ್ಯವಾಗತ್ತೆ. ಇವತ್ತು 3 ಮಕ್ಕಳನ್ನ ತಿಂದೆ, ತುಂಬಾ ಖುಷಿ ಆಯ್ತು. ಹೀಗೇನೆ ರಾಜ ದಯನ ಲಾಭವನ್ನ ತಗೊಂಡು ದಿನಾಲು ಈ ಮಕ್ಕಳನ್ನ ನನ್ನ ಊಟವಾಗಿ ಮಾಡ್ಕೊಂತೀನಿ. ಬೀಕುನ ಈ ರೂಪವನ್ನು ನೋಡಿ ಮಂತ್ರಿಯವರಿಗೆ ಗಾಬರಿ ಆಗತ್ತೆ. ಮತ್ತೆ ಮರುದಿನವೇ ರಾಜರಿಗೆ ಹೇಳಲು ಬರ್ತಾರೆ. ಮಹಾರಾಜ್, ಬೀಕು ಒಂದು ಮಗು ಅಲ್ಲ, ರಾಕ್ಷಸ ಇದೆ. ನಾನು ಅವನಿಗೆ ರಾಕ್ಷಸ ಆಗ್ತಾ ಇರೋದು ನನ್ನ ಕಣ್ಣಿಂದ ನೋಡಿದೀನಿ. ಮಂತ್ರಿಯವರೇ, ನಿಮ್ಮ ಬುದ್ಧಿ ಭ್ರಷ್ಟವಾಗಿದೆಯೇ? ಈ ಮುಗ್ಧ ಮಕ್ಕಳು ರಾಕ್ಷಸರು ಹೇಗಾಗುತ್ತಾರೆ? ಮಹಾರಾಜ್, ನಾ ಸುಳ್ಳು ಹೇಳ್ತಾ ಇಲ್ಲ. ಯಾವ ಮಗು ಕಾಣೆಯಾಗಿದೆ ಅದು ಬೀಕುನೇ ಸಾಯಿಸಿ ತಿಂದಿದ್ದಾನೆ. ಏನು ತಲರೆಟೆ ಮಾಡುವೆ? ನನಗೆ ನಂಬಿ ಮಹಾರಾಜ್, ಇದ್ರ ಮೇಲೆ ನಿಮ್ಮ ಜೀವದ ಕೂಡ ಅಪಾಯವಿದೆ. ಆಗ ಅಲ್ಲಿಗೆ ಬೀಕು ಬರ್ತಾರೆ. ಮಂತ್ರಿ ಅವ್ರು ಹೇಳ್ತಾ ಇದ್ರು, ನೀವು ನನಗೆ ಕರೆದಿದ್ದೀರಾ? ಬೀಕುನ ಮುಗ್ಧತನವನ್ನು ನೋಡಿ ರಾಜರು ಮಂತ್ರಿ ಮೇಲೇನೆ ಕೋಪ ಮಾಡ್ಕೋತಾರೆ. ಈ ಮೂರ್ಖ ಮಂತ್ರಿ ನಿನ್ನನ್ನು ರಾಕ್ಷಸನೆಂದು ಹೇಳುತ್ತಾನೆ. ನಾನು ನಿಮಗೆ ರಾಕ್ಷಸವಾಗಿ ಕಾಣ್ತೀನಾ? ಮಗುವಿನ ರೂಪಲ್ಲಿ ನೀನು ರಾಕ್ಷಸ ಇದೆಯಾ? ಮಂತ್ರಿ, ನಿಮ್ಮ ನಾಲಿಗೆ ಲಗಾಮ ಇರಲಿ. ಮಹಾರಾಜ್, ನನ್ನ ವಿಶ್ವಾಸ ಮಾಡಿ, ಇದು ರಾಕ್ಷಸ ಇದೆ. ನಾನು ಇವನ್ನ ಸಾಯ್ಸಾಕ್ ಬಿಡ್ತೀನಿ. ಇಷ್ಟು ಹೇಳಿ ಮಂತ್ರಿಯವರು ಈ ಖಡ್ಗವನ್ನು ತಗೊಂಡು ಬೀಕುನ ಮುಂದೆ ಬರ್ತಾರೆ. ಕಾಪಾಡಿ, ಕಾಪಾಡಿ, ಈ ಮಂತ್ರಿ ನನ್ನ ಸಾಯ್ಸಾಕ್ ಬಿಡ್ತಾನೆ. ನಿಲ್ಲು. ಈ ಮುಗ್ಧವಾದ ಮಗುವನ್ನು ಹೊಡೆಯುವ ಪ್ರಯತ್ನ ಮಾಡಿದರೆ ನಿನ್ನನ್ನು ರಾಜ್ಯದಿಂದ ಹೊರಗೆ ಹಟ್ಟಬೇಕಾಗುತ್ತದೆ ಎಂದು ನಾನು ಆದೇಶ ಕೊಡುತ್ತೇನೆ. ಮಹಾರಾಜ್, ನೀವು ತಪ್ಪು ಮಾಡ್ತಾ ಇದ್ದೀರಾ. ಈ ರಾಕ್ಷಸ ನಿಮಗೆ ಸಾಯ್ಸಾಕ್ ಬಿಡುತ್ತೆ. ಹೊರಟು ಹೋಗು ಮಂತ್ರಿ. ಮಂತ್ರಿಯವರು ಕೋಪ ಮಾಡ್ಕೊಂಡು ಅರಮನೆಯಿಂದ ಹೊರಟೋಗ್ತಾರೆ. ಇದನ್ನ ನೋಡಿ ಈ ಬೀಕು ಒಳಗೊಳಗೆ ನಾಗ್ತಾ ಇರ್ತಾನೆ. ಮಹಾರಾಜ್, ಒಂದು ಮಾತು ಹೇಳು ಬೇಕು. ನನ್ ಮಾತ್ ಕೇಳಿ ನೀವು ಹೆದರಲ್ಲ ತಾನೆ? ನೀನು ನನ್ನ ಮಗನಂತೆ ಇರುವೆ, ನಿನ್ನಿಂದ ಭಯವಿಲ್ಲ. ಮಹಾರಾಜ್, ಮಂತ್ರಿ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ನಾನು ರಾಕ್ಷಸರೇ ಆಗಿದ್ದೀನಿ. ಈ ಮಾತನ್ನು ನಾನು ಮೊದಲಿಂದ ತಿಳಿದಿದ್ದೇನೆ. ಏನು, ನಿಮಗೆ ಗೊತ್ತಿತ್ತಾ? ಆದ್ರೂ ನೀವು ಅರಮನೆಯಲ್ಲಿ ನನಗೆ ಇಟ್ಟಿದ್ದೀರಾ? ಹಾ, ನಾನು ನೋಡುವ ಪ್ರಯತ್ನ ಮಾಡುತ್ತೇನೆ. ನಿನ್ನ ದ್ವೇಷ ಗೆಲ್ಲುತ್ತದೆಯೋ ಇಲ್ಲ ನನ್ನ ಪ್ರೀತಿ ಗೆಲ್ಲುತ್ತದೆ? ಮಹಾರಾಜ್, ನಾನೊಬ್ಬ ರಾಕ್ಷಸ ಇದ್ದೀನಿ. ರಾಜನ್, ನೀವು ಅವನ ಮನಸ್ಸು ಬದಲಾಯಿಸಬಹುದು, ಆದ್ರೆ ಪ್ರಕೃತಿ ಅಲ್ಲ. ಏನು ತೊಂದರೆ ಇಲ್ಲ ಮಗನೇ, ನಿನ್ನನ್ನು ನನ್ನ ಮಗನೆಂದು ತಿಳಿದಿದ್ದೇನೆ. ನೀನು ನಿನ್ನ ಗುಣದಿಂದ ನಡೆದುಕೋ, ನಾನು ನನ್ನ ಸಂಸ್ಕಾರದಿಂದ ನಡೆಯುತ್ತೇನೆ. ನಿಮ್ಮನ್ನ ತಿನ್ಬಹುದು. ಚಿಂತೆ ಇಲ್ಲ ಮಗನೇ, ನೀನು ತಿಂದು ಹಸಿವನ್ನು ನೀಗಿಸಿಕೊಳ್ಳಬಹುದು. ನೀವು ನನ್ ಮೇಲೆ ದಯಾ ಮಾಡಿ ತಪ್ಪು ಮಾಡ್ತಾ ಇದ್ರ ಮಹಾರಾಜ್. ದಯ ಎಂಬುದು ಎರಡನೆಯ ಈಶ್ವರನ ರೂಪ. ಬಾ, ನನ್ನನ್ನು ತಿಂದು ನಿನ್ನ ಹಸಿವನ್ನು ನೀಗಿಸಿಕೋ. ರಾಜರ ಮಾತನ್ನು ಕೇಳಿ ಬೀಕುಗೆ ಆಶ್ಚರ್ಯವಾಗುತ್ತೆ. ನಿಮ್ಮನ್ನ ಖಂಡಿತವಾಗಿ ಸಾಯಿಸ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳು ಮಗನೇ. ನಿಮಗೆ ಮುಂಚೆಯಿಂದನೇ ಗೊತ್ತಿತ್ತು ನಾನೊಬ್ಬ ರಾಕ್ಷಸ ಇದ್ದೀನಿ, ಆದ್ರೂ ಕೂಡ ನೀವು ನನ್ನನ್ನ ಇಲ್ಲಿ ಯಾಕಿಟ್ರಿ? ಮಗನೇ, ಯಾವಾಗ ನಿನ್ನನ್ನು ಮೊದಲನೇ ಬಾರಿಗೆ ನೋಡಿದ್ನೋ ಆಗ ನಿನ್ನ ಕಣ್ಣುಗಳಲ್ಲಿ ಏಕಾಂಗಿತನವನ್ನು ಕಂಡೆ. ನಾನು ಯೋಚಿಸಿದೆ ನಿನ್ನನ್ನು ಪ್ರೀತಿಯಿಂದ ಮಾನವನನ್ನಾಗಿ ಮಾಡಬೇಕೆಂದು. ನಿಮಗೆ ಇದು ಸತ ಗೊತ್ತಿತ್ತಾ? ದಿನರಾತ್ರಿ ನಿಮ್ಮ ಜೀವನ ಶಕ್ತಿ ನುಂಗ್ತಾ ಇದ್ದೆ. ನನಗೆ ಗೊತ್ತಿತ್ತು ಮಗನೇ, ಪ್ರತಿ ರಾತ್ರಿ ನಿನ್ನ ಬಗ್ಗೆ ನನ್ನ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಆದ್ರೆ ನನಗೆ ಗೊತ್ತಿತ್ತು ನನ್ನ ಪ್ರಾಣವನ್ನು ಒತ್ತಿಟ್ಟು ನಿನ್ನನ್ನು ಉಳಿಸಬೇಕೆಂದು. ಇದು ಎಲ್ಲಕ್ಕಿಂತ ಒಳ್ಳೆಯದಾಯ್ತು. ನೀವೆಷ್ಟು ದಯಾಳು ರಾಜ ಇದ್ದೀರಾ. ಆಗ ಇದ್ದಕ್ಕಿದ್ದಂತೆ ರಾಜರ ಮುಖದಲ್ಲೆಲ್ಲ ಸುಕ್ಕು ಬಂದ್ಬಿಡತ್ತೆ, ಮತ್ತೆ ಕೂದ್ಲು ಬಿಳಿ ಆಯ್ತು. ಮಹಾರಾಜ್, ನೀವು ನನ್ನಿಂದ ಮುದುಕ ಮತ್ತೆ ಶಕ್ತಿಹೀನ ಆಗಿದ್ದೀರಾ. ನಾನು ದಿನಾಲು ನಿಮ್ಮ ರಕ್ತನ ಕುಡಿತಾ ಇದ್ದೆ, ಆದ್ರೂ ಕೂಡ ನೀವು ನನ್ನ ಜೊತೆ ಇಟ್ರಿ. ಇದು ನನ್ನ ರಕ್ತವಲ್ಲ, ನನ್ನ ದ್ವೇಷಿಯಾಗಿ ಹುಟ್ಟಿರುವೆ. ಯಾವಾಗ ದ್ವೇಷ ಸಮಾಪ್ತಿಯಾಗುತ್ತದೆಯೋ ಆವಾಗ ನನ್ನ ಪ್ರೀತಿ ಉಳಿಯುತ್ತದೆ. ನಾನು ಸತ್ತು ಹೋದರೂ ಚಿಂತೆ ಇಲ್ಲ. ನಾನು ನಿಮ್ಮ ಹತ್ರ ಸರಿಯಾಗಿ ಇರ್ಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಅರಮನೆ ಹೊರಗಡೆಯಿಂದ ಧ್ವನಿ ಕೇಳುತ್ತೆ. ಬಾಗ್ಲ ತೆಗಿರಿ ಮಹಾರಾಜ್, ನಮಗ್ ಗೊತ್ತಾಯ್ತು ಒಳಗಡೆ ಏನ್ ನಡೀತಾ ಇದೆ ಅಂತ ಹೇಳಿ. ಅರಮನೆಯ ಹೊರಗಡೆ ಮಂತ್ರಿಯವರು ಯೋಧರು ಮತ್ತು ಗುರೂಜಿಯವರನ್ನು ಕರ್ಕೊಂಡು ಬಂದಿರ್ತಾರೆ. ಬಾಗ್ಲ ತೆಗಿರಿ ಮಹಾರಾಜ್, ಗುರುಗಳು ರಾಕ್ಷಸನ ಭಸ್ಮ ಮಾಡುತ್ತಾರೆ. ಇವನು ರಾಕ್ಷಸನಲ್ಲ, ಇವನು ನನ್ನ ಮಗ. ನಾನು ಜೀವಂತ ಇರುವವರೆಗೂ ಇವನನ್ನು ಯಾರು ಹೊಡೆಯುವುದಿಲ್ಲ. ಇದನ್ ಕೇಳಿ ಬೀಕುನ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಎಷ್ಟು ದಯಾಲು ಇದರ ತಂದೆ ಅವರೇ. ನೀನು ನನ್ನನ್ನು ಅಪ್ಪಾಜಿ ಎಂದು ಕರೆದಿರುವೆ. ನನ್ನ ಪ್ರೀತಿ ಜಯಶಾಲಿ ಆಯಿತು. ನೀನು ದೊಡ್ಡ ತಪ್ಪು ಮಾಡುತ್ತಿದ್ದೀಯ ಮಹಾರಾಜ್. ಈ ರಾಕ್ಷಸನಿಗೆ ಪ್ರೀತಿ ತೋರಿಸಿ ದೊಡ್ಡ ತಪ್ಪು ಮಾಡುತ್ತಿದ್ದೀಯ. ಇವನನ್ನು ಬೂದಿ ಮಾಡಲು ಬಿಡು. ಯಾರನ್ನಾದ್ರೂ ಪ್ರೀತಿಸುವುದು ತಪ್ಪೆಂದರೆ ನಾನು ಪ್ರತಿ ಜನ್ಮದಲ್ಲಿ ಪ್ರೀತಿಸುತ್ತೇನೆ. ನಿಮ್ಮ ಜೀವಕ್ಕೆ ಅಪಾಯ ಇದೆ ಮಹಾರಾಜ್. ಈ ರಾಕ್ಷಸ ನಿಮ್ಮನ್ನ ತಿಂದಾಕ್ಬಿಡುತ್ತೆ.
ಮಂತ್ರಿಜಿ, ಈಗ ನಾನು ಮಹಾರಾಜ್ ಅವರಿಗೆ ತೊಂದರೆ ಕೊಡಲ್ಲ. ನಾನು ಬದಲಾಗಿದ್ದೀನಿ ಈಗ. ಏ ಧೂರ್ತ, ರಾಕ್ಷಸನು ಬದಲಾಗುವುದಿಲ್ಲ, ನೀನೂ ಸಹ ಬದಲಾಗುವುದಿಲ್ಲ. ಆಗ ಆಕಾಶದಲ್ಲೆಲ್ಲ ಹೀಗೆ ಕಪ್ಪಾಗ್ಬಿಟ್ಟು ಈ ರೀತಿ ಶಬ್ದ ಬರೋಕ್ ಶುರುವಾಯ್ತು. ಇಲ್ಲಿ ಎಲ್ಲರೂ ಮನುಷ್ಯರಿದ್ದಾರೆ, ಇವರನ್ನು ಬಹಳಷ್ಟು ದಿನ ತಿಂದು ಆರಾಮವಾಗಿರಬಹುದು. ರಾಕ್ಷಸರ ಮಾತನ್ನು ಕೇಳಿ ಬೀಕು ಅರಮನೆಯ ಬಾಗ್ಲು ತೆಗೆದು ಹೊರಗಡೆ ಬಂದ್ ಕೇಳ್ತಾರೆ, ಇಲ್ಲ ರಾಕ್ಷಸ ರಾಜ ಅವರೇ, ನೀವ್ರ ತಿನ್ನಕ್ಕಾಗಲ್ಲ. ಯಾರು ತಡೆಯಬಹುದು ನನ್ನನ್ನು? ನಾನ್ ನಿಲ್ಲಿಸ್ತೀನಿ. ಬಿಕೋ, ಮನುಷ್ಯರನ್ನು ಉಳಿಸುವ ಸಲುವಾಗಿ ನಮ್ಮನ್ನು ದೂರ ಇಡುವಿಯಾ? ನಮ್ಮ ಜಾತಿಗೆ ಕಲಂಕವನ್ನು ತರುವಿಯಾ? ಮನುಷ್ಯರನ್ನು ಪ್ರೀತಿಸಿದ್ದಕ್ಕೆ ನಿನ್ಗೆ ಶಿಕ್ಷೆ ಸಿಕ್ಕೇ ಸಿಕ್ಕುತ್ತೆ. ಇದೇ ಕಾರಣಕ್ಕೋಸ್ಕರ ನಿಮ್ಮ ತಂದೆ ತಾಯಿಯವರು ನಿನಗೆ ಇಷ್ಟ ಪಡ್ತಾ ಇರ್ಲಿಲ್ಲ. ಇದಕ್ಕಾಗಿ ಭೂಮಿ ಮೇಲೆ ನಿನಗೆ ಒಬ್ಬನೇ ಆಗಿ ಬಿಟ್ಬಿಟ್ರು. ಆದರೆ ಈ ಮನುಷ್ಯರೊಟ್ಟಿಗೆ ನಿನ್ನನ್ನು ಕೊಂದು ಬಿಡುತ್ತೇವೆ. ರಾಕ್ಷಸರ ಮಾತನ್ನು ಕೇಳಿ ಬೀಕುಗೆ ಗಾಬರಿಯಾಗತ್ತೆ. ಮಹಾರಾಜ್, ಇವ್ರು ನಮ್ಮನ್ನ ಸಾಯ್ಸಾಕ್ ಬಿಡ್ತಾರೆ. ನಾವ್ ಇವ್ರ ಜೊತೆ ಹೋರಾಟ ಮಾಡ್ಲೇಬೇಕು. ನಾನು ಯುದ್ಧ ಮಾಡಲು ತಯಾರಿದ್ದೇನೆ. ಸ್ವಲ್ಪ ಸಮಯದಲ್ಲೇ ಹೊಡೆದಾಟ ಶುರುವಾಗುತ್ತೆ. ಆದ್ರೆ ಮಾಯಾವಿ ಶಕ್ತಿಯ ಮುಂದೆ ಈ ಮನುಷ್ಯರ ಶಕ್ತಿ ನಡೆಯೋದೇ ಇಲ್ಲ. ಈ ಮಾಯಾವಿ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿ ಈ ಮಾಯಾವಿಯ ಸಹಾಯವನ್ನು ಪಡೆಯಬಹುದು. ಮಾಯಾದ ಸಂಗತಿ, ಇದರ ಅರ್ಥ ಏನು? ನನ್ನ ಮಂತ್ರದ ಶಕ್ತಿಯಿಂದ ಒಂದು ಹಗ್ಗವನ್ನು ತಯಾರು ಮಾಡುತ್ತೇನೆ. ಆ ಹಗ್ಗದಿಂದ ಆ ರಾಕ್ಷಸರನ್ನು ಕಟ್ಟಿ ಹಾಕಬೇಕು. ನಾನು ಅವರನ್ನು ಕಟ್ಟಿ ಹಾಕುತ್ತೇನೆ ಬಾಬಾ. ಕಟ್ಟಿ ಹಾಕುವವರು ಜೀವಂತವಾಗಿ ಇರುವುದಿಲ್ಲ. ನೀನು ಕಟ್ಟುತ್ತಿರುವಂತೆಯೇ ಆತ್ಮನಾಗಿ ಬಿಡುವೆ. ಎಲ್ಲರನ್ನು ಉಳಿಸುವುದಕ್ಕಾಗಿ ನಾನು ಮರಣ ಹೊಂದಲು ಸಿದ್ಧನಿದ್ದೇನೆ. ಇಲ್ಲ ತಂದೆಯವರೇ, ನಾನು ಇವ್ರನ್ನ ಸಾಯ್ಸಕ್ ಬಿಡಲ್ಲ. ಮಗನೇ, ತಂದೆ ತನ್ನ ಮಗನಿಗಾಗಿ ಎಲ್ಲವನ್ನೂ ಮಾಡಬಲ್ಲ. ನೀನು ನನ್ನ ಮಗನಾಗಿರುವೆ, ಇದನ್ನು ಮರಿಬೇಡ. ಆಗ ಬಾಬಾ ಅವರು ಮಂತ್ರ ಹೇಳ್ತಾರೆ. ಓಂ ಈಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಈಂ ಕ್ಲೀಂ ಚಾಮುಂಡಾಯ ನಮಃ. ಮಂತ್ರವನ್ನು ಜಪಿಸುತ್ತಲೇ ಮಂತ್ರದ ಶಕ್ತಿಯಿಂದ ಅಲ್ಲೊಂದು ಹಗ್ಗ ಪ್ರತ್ಯಕ್ಷವಾಗುತ್ತೆ. ಓಂ ಈಂ ಕ್ಲೀಂ ಚಾಮುಂಡಾಯ ನಮಃ. 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 ರಾಜರು ಆ ಹಗ್ಗವನ್ನು ತಗೊಂಡು ಈ ರಾಕ್ಷಸರ ಬಳಿಗೆ ಹೋಗ್ತಾರೆ. ಆಮೇಲೆ ಈ ಹಗ್ಗದಿಂದ ಈ ರಾಕ್ಷಸರನ್ನೆಲ್ಲ ಹೀಗೆ ಕಟ್ಟಿಬಿಡ್ತಾರೆ. ಬಾಬಾ, ರಾಕ್ಷಸರನ್ನು ಹಗ್ಗದಿಂದ ಕಟ್ಟಿ ಹಾಕಿದ್ದೇನೆ. ನಮ್ಮನ್ನು ಬಿಟ್ಬಿಡಿ, ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ. ಈಗ ರಾಕ್ಷಸರು ನಮಗೆ ಏನು ಮಾಡಲಾಗುವುದಿಲ್ಲ. ಅವರನ್ನು ನಾನು ಸುಟ್ಟು ಬೂದಿ ಮಾಡುತ್ತೇನೆ. ಅವರನ್ನು ಬೂದಿ ಮಾಡುವ ಮುಂಚೆ ನನ್ನ ವಿನಂತಿ ಇದೆ ಬಾಬಾ. ಹೇಳು ರಾಜನ್, ಏನು ಕೇಳುತ್ತಾ ಇರುವೆ? ಈ ರಾಕ್ಷಸರು ಭಸ್ಮವಾಗುವಂತೆ ನಾನು ಆತ್ಮವಾಗಿ ಬಿಡುತ್ತೇನೆ. ನಾನು ಸಾಯುವ ಮುಂಚೆ ಈ ಮಂತ್ರಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ, ನಾನು ಸತ್ತ ನಂತರ ಈ ಬಿಕುವಿಗೆ ಎಲ್ಲಾ ಪ್ರೀತಿಯನ್ನು ಕೊಟ್ಟು ಬಿಡಿ. ಇದನ್ ಕೇಳಿ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ನೀವು ಆಜ್ಞೆ ಕೊಟ್ಟಂಗೆ ಮಹಾರಾಜ್. ಓಂ ರೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ರೀಂ ಕ್ಲೀಂ ಚಾಮುಂಡಾಯ ನಮಃ. ಮಂತ್ರದ ಶಕ್ತಿಯಿಂದ ಒಬ್ಬೊಬ್ಬರಾಗಿ ಎಲ್ಲ ರಾಕ್ಷಸರು ಮಾಯವಾಗ್ತಾರೆ. ಆದ್ರೆ ಈ ರಾಜರು ಮಾಯವಾಗುವಂತಹ ಸಮಯ ಬಂದಾಗ ಆಗ ಬೀಕು ಓಡ್ ಬಂದು ಹಗ್ಗನ ತಗೊಂಡ್ಬಿಡ್ತಾನೆ. ಮತ್ತೆ ರಾಜರೊಂದಿಗೆ ಅವನು ಮಾಯವಾಗ್ಬಿಡ್ತಾನೆ. ಏನು, ಮಹಾರಾಜ್ ಮತ್ತೆ ಬೀಕು ಆತ್ಮ ಆಗ್ಬಿಟ್ರ ಬಾಬಾ? ಹೌದು, ಈಗ ಈ ಎರಡು ಆತ್ಮಗಳು ರಾಜ್ಯವನ್ನು ರಕ್ಷಿಸುತ್ತವೆ. ಬಾಬಾ, ಅವರು ಯಾವತ್ತು ಮತ್ತೆ ವಾಪಸ್ ಬರಲ್ವಾ? ಇಲ್ಲ, ಆ ದಯಾಳು ರಾಜ ಕರುಣೆಯನ್ನು ತೋರಿಸಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಈಗ ಅವನು ಎಂದಿಗೂ ಹಿಂತಿರುಗುವುದಿಲ್ಲ. ಇದನ್ ಕೇಳಿ ಎಲ್ಲರಿಗೂ ದುಃಖವಾಗುತ್ತೆ. ಆಮೇಲೆ ಎಲ್ಲರೂ ಸೇರಿ ರಾಜಕುಮಾರಿಯನ್ನು ಸಿಂಹಾಸನದ ಮೇಲೆ ಕೂರಿಸ್ತಾರೆ. ರಾಜ್ಕುಮಾರಿ ಕೂಡ ತಂದೆಯ ಹಾಗೆ ದಯಾಳು ಆಗಿ ಪ್ರಜೆಗಳನ್ನು ರಕ್ಷಿಸುತ್ತಾರೆ. ಸೋನ್ಪುರ್ ರಾಜ್ಯದಲ್ಲಿ ಒಂದು ಗಮಂಡಿ ರಾಜಕುಮಾರಿ ಇದ್ದಳು. ಒಂದಿನ ಅವಳು ಅರಣ್ಮನೆಯ ಟೆರೆಸ್ ಮೇಲೆ ನಿಂತ್ಕೊಂಡಿರ್ತಾಳೆ. ಆಗ ಅವರ ಅಪ್ಪ ವೀರ್ ಸಿಂಗ್ ಕೋಪದಿಂದ ಅಲ್ಲಿಗೆ ಬರ್ತಾನೆ. ರಾಜ್ಕುಮಾರಿ, ನಾನು ಕೇಳಿದ್ ಸರಿನಾ? ನೀನೊಂದು ಆದೇಶ ಜಾರಿ ಮಾಡಿದ್ಯಂತೆ. ನಮ್ಮ ರಾಜ್ಯದಲ್ಲಿ ಎಷ್ಟೇ ಜನ ಬಡವರಿದ್ರು ಅವ್ರನ್ನೆಲ್ಲ ರಾಜ್ಯದಿಂದ ಹೊರಗಾಕ್ಬೇಕು ಅಂತ ಹೇಳಿದ್ಯಂತೆ. ನೀವು ಸರಿಯಾಗಿ ಹೇಳಿದ್ರಿ ಅಪ್ಪ. ಇಲ್ಲಿವರೆಗೂ ನಿನ್ನ ತಪ್ಪುಗಳನ್ನ ನಾನು ಮೂರ್ಖತನ ಅಂತ ತಿಳ್ಕೊಂಡು ಸುಮ್ನೆ ಬಿಟ್ಟಿದ್ದೆ. ಆದ್ರೆ ಈಗ ನೀನು ಹದ್ದನ್ನ ಮೀರಿದೀಯಾ. ಅಪ್ಪ, ನಾನ್ ಏನ್ ಮಾಡ್ಬಿಟ್ಟೆ ಅಂತ ನೀವ್ ನನ್ನ ಹತ್ರ ಅಷ್ಟು ಕೋಪದಿಂದ ಮಾತಾಡ್ತಿದ್ದೀರಾ? ನೀನು ಬಡವರನ್ನ ಕೀಟಗಳು ಒಳಗಳೆಂದು ಭಾವಿಸಿದ್ಯಾ. ಅವರನ್ನ ಅಪಮಾನ ಮಾಡೋದಕ್ಕೆ ನಿನಗೆ ಯಾವ ಅಧಿಕಾರ ಇಲ್ಲ. ಅಪ್ಪ, ನೀವೇ ಯೋಚನೆ ಮಾಡಿ. ಈ ಬಡ ಬಿಕಾರಿ ನಮ್ಮ ಊರನ್ನು ಬಿಟ್ಟು ಹೋಗ್ಬಿಟ್ರೆ ನಮ್ಮ ರಾಜ್ಯ ಇನ್ನೂ ಚೆನ್ನಾಗಿರುತ್ತೆ. ನೀನ್ ಹದ್ದನ್ನ ಮೀರ್ತಾ ಇದೀಯಾ ರಾಜ್ಕುಮಾರಿ. ಅನ್ಸುತ್ತೆ ನೀನು ಸುಧಾರಿಸ್ಕೊಳ್ಳುವಂತ ಸಮಯ ಬಂದಿದೆ ಅಂತ. ಅಂದ್ರೆ ಅದು ಏನಂದ್ರೆ, ಈ ಕೂಡಲೇ ಈ ಅರಮನೆಯಿಂದ ಹೊರಗೋಗಕ್ಕೆ ನಿನ್ಗೆ ಆದೇಶ ಮಾಡ್ತಾ ಇದ್ದೀನಿ. ಅಪ್ಪ, ನೀವ್ ನನ್ನ ಅರಣ್ಮನೆಯಿಂದ ಕಳಿಸ್ಬಿಟ್ರೆ ನಾನು ಎಲ್ಲಿ ಹೋಗ್ಲಿ? ಯಾವ್ದಾದ್ರು ಊರಲ್ಲಿ ಬಡವರ ಜೊತೆ ಗುಡಿಸ್ಲಾಕೊಂಡು ಅವ್ರ ಜೊತೆ ಜೀವನ ಮಾಡು. ಮತ್ತೆ ಯಾವ ದಿನ ನಿಂಗೆ ಈ ಭಾವನೆ ಬರುತ್ತೆ,
ಎಲ್ಲ ಮನುಷ್ಯರು ಒಂದೇ ಅಂತ ಆಗ ಮಾತ್ರ ಹಿಂತಿರುಗ್ಬೇಕು. ರಾಜಕುಮಾರಿಗೆ ಬಡವರಂದ್ರೆ ಇಷ್ಟ ಆಗಲ್ಲ. ಅದರಿಂದ ಅವಳು ಎಲ್ಲಿಗೂ ಹೋಗದೆ ಕಾಡಿನಲ್ಲೇ ಒಂದು ಗುಡಿಸಲ್ ಕಟ್ಕೊಂಡಿರ್ತಾಳೆ. ಒಂದು ಬಡ ಭಿಕಾರಿಗೋಸ್ಕರ ಅಪ್ಪ ನನ್ನನ್ನೇ ರಾಜ್ಯದಿಂದಾನೇ ಕಳಿಸ್ಬಿಡ್ತಾರಾ? ರಾಜಕುಮಾರಿಗೆ ಅವಾಗ ತಾಂತ್ರಿಕನ ಮಾತುಗಳು ಕೇಳಿಸುತ್ತೆ. ನೀನ್ ಸರಿಯಾಗಿ ಹೇಳ್ದೆ ರಾಜ್ಕುಮಾರಿ. ನಿಮ್ಮ ತಂದೆಗೆ ನಿನಗಿಂತ ಹೆಚ್ಚಾಗಿ ಬಡವರಂದ್ರೆ ಇಷ್ಟ. ರಾಜಕುಮಾರಿ ನೋಡ್ತಾಳೆ. ಅವರು ಏನೋ ಮನ್ಸಲ್ಲಿ ಯೋಚನೆ ಮಾಡಿ ನಗ್ತಾ ಇರ್ತಾರೆ. ನೀವ್ಯಾರು ಬಾಬಾ? ನಾನು ನಿಮ್ಮದೇ ರಾಜ್ಯದ ತಾಂತ್ರಿಕ. ನಿನ್ನ ಹಾಗೆ ನಾನು ಯೋಚನೆ ಮಾಡ್ತಿದ್ದೆ. ಮತ್ತೆ ಇದೇ ವಿಷಯಕ್ಕೆ ನಿಮ್ಮ ತಂದೆ ನನ್ನ ಮೇಲೆ ಕ್ರೋಧಗೊಂಡು ನನ್ನನ್ನು ರಾಜ್ಯದಿಂದ ಹೊರಗಡೆ ಹಾಕಿದ್ರು. ನಿಮ್ಗೂ ಬಡವರಂದ್ರೆ ಇಷ್ಟ ಆಗಲ್ವಾ? ಒಂದ್ ವೇಳೆ ನಿನಗ್ ಬೇಕಂದ್ರೆ ನಾನು ನಿನ್ಗೆ ಯಾವ ರೀತಿ ಮಂತ್ರ ಹೇಳ್ಕೊಡ್ತೀನಂದ್ರೆ ಅದರಿಂದ ನೀನು ನಿಮ್ಮ ತಂದೆಯಿಂದ ಪ್ರತಿ ಮಾತನ್ನು ಒಪ್ಪಿಸ್ಬೋದು. ಹಾ, ಆ ಮಂತ್ರದಿಂದ ನನ್ಗೇನ್ ಬೇಕಂದ್ರು ಅದು ನನ್ ಮುಂದೆ ಬರುತ್ತಾ? ಹಾ, ಬಡವರನ್ನ ನಮ್ಮ ರಾಜ್ಯದಿಂದ ಕಳಿಸ್ಬಿಡ್ಬೋದಾ? ಹಾ, ಅದು ನಿಜ ಆದ್ರೆ ನಾನು ಮಂತ್ರ ಕಲ್ತ್ಕೊಳ್ಳೋಕೆ ತಯಾರಾಗಿದ್ದೀನಿ. ಸರಿ. ರಾಜಕುಮಾರಿ ತಾಂತ್ರಿಕನ ಹತ್ರದಿಂದ ಮಂತ್ರ ತಂತ್ರಗಳು ಕಲ್ತ್ಕೋತಾಳೆ. ಓಂ ರೀಂ ಕ್ಲೀಂ ಚಾಮುಂಡಿಯೇ ನಮಃ. ಓಂ ರೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಭೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಭೀಂ ಕ್ಲೀಂ ಚಾಮುಂಡಾಯ ನಮಃ. ಹಂಗೆ ರಾಜಕುಮಾರಿ ಆ ಮಂತ್ರವನ್ನು ಹೇಳಿದ ತಕ್ಷಣ ಅವಳ ಮುಂದೆ ಭಯಂಕರವಾದ ಒಂದು ದೆವ್ವ ಪ್ರತ್ಯಕ್ಷ ಆಗತ್ತೆ. ರಾಜಕುಮಾರಿ ಆ ದೆವ್ವವನ್ನು ನೋಡಿ ತುಂಬಾ ಭಯ ಪಡ್ತಾಳೆ. ಯಾರು? ನಾನು ಜಲಾಲಿ ದೆವ್ವ. ನೀನು ಮಂತ್ರವನ್ನು ಹೇಳಿ ನನ್ನನ್ನ ಬರ್ಸಿದ್ಯಾ. ಈಗ ನಿನ್ನ ಶರೀರದೊಳಗಡೆ ನನ್ನ ಪ್ರವೇಶ ಮಾಡಕ್ಕೆ ಬಿಡು. ಇಲ್ಲ, ನನ್ನ ಶರೀರದೊಳಗೆ ಪ್ರವೇಶ ಮಾಡಕ್ಕೆ ನಿನ್ನ ಬಿಡಲ್ಲ. ಭಯ ಪಡಬೇಡ ರಾಜ್ಕುಮಾರಿ. ನೀನ್ ಇವಳನ್ನ ನಿನ್ನ ಶರೀರಕ್ಕೆ ಪ್ರವೇಶ ಮಾಡಲು ಬಿಡು. ಆದ್ರೆ ಪ್ರಯೋಜನ ಏನು? ಹೇಗೆ ಇವಳು ನಿನ್ನ ಶರೀರವನ್ನ ಪ್ರವೇಶ ಮಾಡ್ತಾಳೆ? ನೀನ್ ಅತ್ಯಂತ ಸುಂದರಿ ಮತ್ತು ಶಕ್ತಿಶಾಲಿ ಆಗ್ತೀಯ. ಅದಾದ್ಮೇಲೆ ನಿನ್ನ ಯಾರು ಸಹ ಎದುರಾಕೊಳ್ಳೋಕೆ ಆಗೋದೇ ಇಲ್ಲ. ಅದೇ ನಿಜ ಆದ್ರೆ ಈ ದೆವ್ವ ನನ್ನ ಶರೀರದೊಳಗಡೆ ಪ್ರವೇಶ ಆಗಬಹುದು ಅಂತ ನಾನು ಹೇಳ್ತಿದ್ದೀನಿ. ಸಡನ್ ಆಗಿ ದೆವ್ವ ಒಂದು ಕೆಂಪು ಹೊಗೆಯಾಗಿ ಬದಲಾಗಿ ಅವಳ ಶರೀರದೊಳಗಡೆ ಹೋಗ್ತಾಳೆ. ಆ ದೆವ್ವ ರಾಜಕುಮಾರಿಯ ಶರೀರದೊಳಗಡೆ ಪ್ರವೇಶ ಮಾಡಿದ ತಕ್ಷಣ ಅವಳು ಸುಂದರವಾಗಿರೋವಳು ತುಂಬಾನೇ ಭಯಂಕರವಾಗಿ ಬದಲಾಗ್ತಾಳೆ. ಹಾ, ನನಗೇನಾಯ್ತು? ನಾನು ಇಷ್ಟು ಅಸಹ್ಯವಾಗಿ ಯಾಕೆ ಬದಲಾದೆ? ಆಗ ತಾಂತ್ರಿಕ ಹೇಳ್ತಾನೆ, ರಾಜ್ಕುಮಾರಿ, ಈಗ ನೀನು ನನ್ನ ವಶದಲ್ಲಿ ಇದೀಯಾ. ಈಗ ನಾನು ಏನ್ ಹೇಳ್ತೀನೋ ಅದನ್ನೇ ನೀನು ಮಾಡ್ಬೇಕಾಗುತ್ತೆ. ಆದ್ರೆ ನೀನ್ ಹೇಳ್ದೆ ನಾನು ಸುಂದರವಾಗಿ ಮತ್ತು ಇನ್ನು ತಾಕತ್ತಾಗಿ ಬದಲಾಗ್ತೀನಿ ಅಂತ. ಆದ್ರೆ ನೀನ್ ಅನ್ಯಾಯ ಮಾಡ್ಬಿಟ್ಟೆ. ನೀನು ಕುರುಪಿಯೇ ಆಗಿರಬಹುದು, ಆದ್ರೆ ಅತ್ಯಂತ ಶಕ್ತಿಶಾಲಿ ಆಗಿದೀಯಾ. ನಾನು ನಿನ್ನ ಶಕ್ತಿಯ ಉಪಯೋಗವನ್ನು ನಿನ್ನ ಸೇಡನ್ನು ತೀರಿಸಿಕೊಳ್ಳಲು ಉಪಯೋಗಿಸುತ್ತೇನೆ. ಅಂದ್ರೆ ನಿನ್ನ ಕಾರಣದಿಂದ ನಾನು ನನ್ನ ಮಗನನ್ನು ಕಳೆದುಕೊಂಡಿದ್ದೇನೆ. ಈಗ ನನ್ನ ಕಾರಣದಿಂದ ನೀನ್ ನಿನ್ನ ತಂದೆ ಕಳ್ಕೊಳ್ತೀಯಾ. ನಾನು ನಿಂಗೇನ್ ಅನ್ಯಾಯ ಮಾಡಿದೆ ಅಂತ ನೀನ್ ನನ್ ಸೇಡ್ ತೀರಿಸ್ಕೊತಿದ್ಯಾ? ನೆನ್ಪಿದ್ಯಾ, ಒಮ್ಮೆ ನೀನು ನಿನ್ನ ಕುದುರೆಯ ಕೆಳಗೆ ಒಂದು ಮಗುವನ್ನು ತುಳಿದು ಹಾಕಿದ್ದೆ. ಆ, ಜ್ಞಾಪಕ ಇದೆ. ಆ ಮಗು ಒಂದು ಬಡಮನೆ ಮಗು. ಅದು ಬಡವರ ಮಗು ಅಲ್ಲ, ನನ್ನ ಮಗನಾಗಿದ್ದ. ಈಗ ನಾನ್ ನಿನ್ನ ಬಿಡೋದಿಲ್ಲ. ನೋಡಿ ಬಾಬಾ, ನಾನು ಬಲಶಾಲಿ ಆಗ್ಬೇಕಂತ ಅನ್ಕೋತಿಲ್ಲ. ನಾನ್ ಮುಂಚೆ ಹೆಂಗಿದ್ನೋ ಹಂಗೆ ನನ್ನ ಬದಲಾಯಿಸಿ. ಇಲ್ಲ, ಈಗೆಂದು ಈ ರೀತಿ ಮಾಡೋದಿಲ್ಲ. ಈಗ ನಿನ್ನಿಂದ ನಿನ್ನ ರಾಜ್ಯವನ್ನು ಸರ್ವನಾಶ ಮಾಡ್ತೀನಿ. ಓಂ ರೀಂ ಕ್ಲೀಂ ಚಾಮುಂಡಿಯೇ ನಮಃ. ಓಂ ರೀಂ ಕ್ಲೀಂ ಚಾಮುಂಡಿಯೇ ನಮಃ. ಆಗ ಸಡನ್ ಆಗಿ ರಾಜಕುಮಾರಿ ಪೂರ್ತಿಯಾಗಿ ದೆವ್ವ ಆಗಿ ಬದಲಾಗ್ತಾಳೆ. ಹುಕುಂ ನನ್ನ ಮಾಲಿಕ್. ಹೋಗು, ನಿನ್ನ ರಾಜ್ಯದಲ್ಲಿ ಸಂಚಲವನ್ನು ಮೂಡಿಸು. ಖಂಡಿತ ಬಾಬಾ. ಹಂಗಂತ ಹೇಳಿ ಆ ರಾಜಕುಮಾರಿ ಅವಳ ರಾಜ್ಯದೊಳಗಡೆ ಹೋಗಿ ಬೆಂಕಿ ಇಡಕ್ಕೆ ಶುರು ಮಾಡ್ತಾಳೆ. ರಾಜ್ಯವನ್ನೇ ನಾಶ ಮಾಡಕ್ಕೆ ಹೋದ ರಾಜಕುಮಾರಿ ಅವಳ ಗುಡಿಸಲಿಗೆ ಬಂದು ಮಲ್ಕೊಂಡ್ಬಿಡ್ತಾಳೆ. ಅಲ್ಲಿ ರಾಜ್ಯನೇ ತುಂಬಾ ಕಷ್ಟಕರ ಪರಿಸ್ಥಿತಿಯಲ್ಲಿತ್ತು. ರಾಜ ಇದರ ಬಗ್ಗೆ ಯೋಚನೆ ಮಾಡಿ ತುಂಬಾ ಚಿಂತೆ ಮಾಡ್ತಿದ್ರು. ಮಹಾಮಂತ್ರಿ, ಹೇಳಿ, ಈ ಸಂಕಷ್ಟದಿಂದ ನಮ್ಮನ್ನ ಯಾರು ಕಾಪಾಡ್ಬೋದು? ಮಹಾರಾಜ್, ಒಬ್ಬರೇ ವ್ಯಕ್ತಿ ನಮ್ಮನ್ನ ಈ ಕಷ್ಟದಿಂದ ಪಾರು ಮಾಡ್ಬೋದು, ಮತ್ತೆ ಅದು ನಮ್ಮ ರಾಜಗುರು. ಆದ್ರೆ ರಾಜಗುರುಗಳು ಹಿಮಾಲಯದಲ್ಲಿ ತಪಸ್ ಮಾಡಕ್ ಹೋಗಿದಾರಲ್ಲ, ಈಗೇನಾಗುತ್ತೆ? ಅಲೋಕ್, ನಿರಂಜನ್, ಬಂ ಬಂ ಬೋಲೆ. ರಾಜಗುರುವನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ನನಗೆ ನನ್ನ ಶಕ್ತಿಯಿಂದ ಗೊತ್ತಾಯ್ತು ನಮ್ಮ ರಾಜ್ಯ ಸಂಕಷ್ಟದಲ್ಲಿದೆ ಅಂತ. ಹಾಗಾಗಿ ನಾನು ಕೂಡಲೇ ಇಲ್ಲಿಗೆ ಬಂದೆ. ಗುರುದೇವ್,
ಒಬ್ಬ ಮಾಟಗಾತಿ ನಮ್ಮ ಊರಲ್ಲಿ ಆತಂಕ ಮೂಡಿಸಿದ್ದಾಳೆ. ನಮ್ಮನ್ನು ಆಕೆಯಿಂದ ಪಾರು ಮಾಡಿ. ರಾಜನ್, ಆ ಮಾಟಗಾತಿ ಬೇರೆ ಯಾರೂ ಅಲ್ಲ, ನಿನ್ನ ಮಗಳೇ. ಏನು? ಆ ಮಹಾರಾಜ್, ರಾಜಕುಮಾರಿಯೇ ಮಾಟಗಾತಿಯಾಗಿ ಜನರನ್ನು ಹೊಡಿತಾ ಇದ್ದಾಳೆ. ಆದ್ರೆ ಹೀಗೆ ಏಕೆ ಆಗುತ್ತೆ? ಒಬ್ಬ ತಾಂತ್ರಿಕ ಅವಳನ್ನು ವಶಪಡಿಸಿಕೊಂಡು ಮಾಟಗಾತಿ ಮಾಡಿದ್ದಾನೆ. ಆದ್ರೆ ತಾಂತ್ರಿಕ ಆ ರೀತಿ ಯಾಕೆ ಮಾಡ್ದ? ಕೆಲವು ಸಮಯದ ಹಿಂದೆ ರಾಜ್ಕುಮಾರಿ ತನ್ನ ಕುದುರೆಯಿಂದ ಒಂದು ಮಗುವನ್ನು ತುಳಿದು ಹಾಕಿದ್ದಳು. ಮತ್ತೆ ಆ ಮಗು ಆ ತಾಂತ್ರಿಕನ ಮಗನಾಗಿದ್ದ. ಅದನ್ನ ಕೇಳಿಸ್ಕೊಂಡು ರಾಜ ವೀರ್ ಸಿಂಗ್ ಭಯ ಪಡ್ತಾ ಹೇಳ್ತಾನೆ, ಗುರುದೇವ್, ಏನಾದ್ರೂ ಮಾಡಿ, ಇಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ವನಾಶ ಆಗುತ್ತೆ. ಚಿಂತೆ ಮಾಡಬೇಡಿ ಮಹಾರಾಜರೇ, ನಾನು ರಾಜ್ಕುಮಾರಿಯ ಶರೀರದಿಂದ ಮಾಟಗಾತಿಯನ್ನು ಹೊರಗೆ ತೆಗಿತೀನಿ. ಆದ್ರೆ ಯಾವಾಗ ಗುರುದೇವ? ಯಾವಾಗ ತಾಂತ್ರಿಕ ನಿನ್ನ ಹೊಡೆಯೋದಕ್ಕೆ ರಾಜ್ಕುಮಾರಿಯನ್ನ ಇಲ್ಲಿ ಕಳಿಸ್ತಾನೆ ಆಗ. ಹಾಗಾದ್ರೆ ರಾಜ್ಕುಮಾರಿ ನನ್ನ ಸಾಯಿಸೋದಕ್ಕೆ ಇಲ್ಲಿಗೆ ಬರ್ತಾಳ? ಹಾ, ಮತ್ತೆ ಅದೇ ಒಂದು ಅವಕಾಶ, ಯಾವಾಗ ನಾನು ರಾಜ್ಕುಮಾರಿಯನ್ನ ಮಾಟಗಾತಿಯಿಂದ ಮುಕ್ತಿ ಕೊಡಬಹುದು. ರಾಜಕುಮಾರಿ ಎದ್ದಾಗ ಅವಳ ಮುಂದೆ ಆ ಮಂತ್ರವಾದಿ ನಿಂತ್ಕೊಂಡಿರೋದನ್ನ ನೋಡ್ತಾಳೆ. ಆಗ ನಾನೇ. ನೀನಂತೂ ಅದ್ಭುತನೆ ಮಾಡಿದೀಯಾ. ಪೂರ್ತಿ ರಾಜ್ಯದಲ್ಲಿ ಬೆಂಕಿಯನ್ನು ಹಚ್ಚಿದೀಯಾ. ಆದ್ರೆ ಈಗ ನೀನು ಅದಕ್ಕಿಂತ ದೊಡ್ಡ ಕೆಲಸ ಮಾಡಬೇಕು. ಇಲ್ಲ, ನಾನೇನು ಮಾಡೋದಿಲ್ಲ. ನೀನು ನನ್ನ ವಶದಲ್ಲಿದ್ದೀಯಾ, ಹಾಗಾಗಿ ನಾನೇನೆಲ್ಲ ಹೇಳ್ತೀನೋ ಅದನ್ನ ನೀನು ಮಾಡಲೇಬೇಕು. ಓಂ ಹ್ರೀಂ ಕ್ಲೀಂ ಚಾಮುಂಡೆಯೇ ನಮಃ. ಓಂ ಹ್ರೀಂ ಕ್ಲೀಂ ಚಾಮುಂಡೆಯೇ ನಮಃ. ಹುಕುಂ ಮೇರೆ ಮಾಲಿಕ್. ಇವತ್ತು ನೀನು ನಿನ್ನ ತಂದೆಯ ಹತ್ಯೆನೆ ಮಾಡಬೇಕು. ಅದಕ್ಕೆ ಅರ್ಥ ಇವತ್ತು ರಾಜ ವೀರ್ ಸಿಂಗ್ ನ ಸಾಯಿಸ್ಬೇಕಂತ ತಾನೆ? ಕತೆನೇ ಮುಗ್ದೋಗತ್ತ ಅಲ್ಲಿಗೆ. ಮಂತ್ರವಾದಿ ಆಜ್ಞೆ ಕೊಟ್ಟಿದ ತಕ್ಷಣ ಅವಳು ಅಲ್ಲಿ ಮಾಯ ಆಗಿ ಅವಳು ರಾಜನ ಮುಂದೆ ಹೋಗಿ ಪ್ರತ್ಯಕ್ಷ ಆಗ್ತಾಳೆ. ವೀರ್ ಸಿಂಗ್, ಇವತ್ತು ನಾನ್ ನಿನ್ನ ಖಂಡಿತ ಸಾಯಿಸ್ತೀನಿ. ಆ ದೆವ್ವ ವೀರ್ ಸಿಂಗ್ ಹತ್ರ ನಡ್ಕೊಂಡು ಹೋಗ್ತಿರುವಾಗ ರಾಜಗುರು ಮಂತ್ರಗಳನ್ನು ಓದಕ್ಕೆ ಶುರು ಮಾಡ್ತಾರೆ. ಜೈ ಹನುಮಾನ್ ಜ್ಞಾನ ಗುಣಸಾಗರ್, ಜೈ ಕಪೀಶ ತಿಹುಲೋಕ ಉದಾಗರ್, ಆಮದೂತು ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಹನುಮಾನ್ ಚಾಲಿಸ್ ಹೇಳ್ತಿದ್ದಂಗ್ಲೆ ದೆವ್ವ ಕಿರ್ಚಕ್ ಶುರು ಮಾಡತ್ತೆ. ಮಂತ್ರ ಮಂತ್ರ ನಿಲ್ಸು, ನಾನು ಹೋಗ್ತಿದ್ದೀನಿ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಕೆ ಸಂಗಿ. ಅಪ್ಪ, ನನ್ನನ್ನು ಕಾಪಾಡಿ. ಈಗ ಸಂಪೂರ್ಣ ಸುರಕ್ಷಿತವಾಗಿದ್ದೀಯಾ ರಾಜ್ಕುಮಾರಿ? ಗುರುದೇವ, ನನ್ನ ಶರೀರದಲ್ಲಿದ್ದ ದೆವ್ವ ಓಡೋಗ್ಬಿಟ್ಲು, ಆದ್ರೆ ನನ್ನ ಕುರುಪತನ ಹಿಂಗೆ ಮುಖ್ಯೋಯ್ತು. ಇದಕ್ಕಾಗಿ ನಾವು 2 ಕೆಲಸಗಳನ್ನ ಮಾಡಬೇಕು. ಮೊದಲು ಆ ತಾಂತ್ರಿಕನನ್ನು ಕೊಲ್ಲಬೇಕು, ಮತ್ತೆ ಆ ಮಾಟಗಾತಿ ನಿನ್ನ ಶರೀರವನ್ನು ಪ್ರವೇಶ ಮಾಡದ ಹಾಗೆ. ಇನ್ನೊಂದು ಕೆಲಸ? ಮತ್ತೊಂದು ಕೆಲಸ ನಾನು ನಿನಗೆ ಮತ್ತೆ ಹೇಳ್ತೇನೆ. ಹಂಗಂತ ಹೇಳಿ ರಾಜಗುರು ಮತ್ತೆ ಮಂತ್ರವನ್ನು ಹೇಳಕ್ ಶುರು ಮಾಡ್ತಾರೆ. ಓಂ ಭೂರ್ಭುವತ್ಸಃ ತತ್ಸವಿತುರ್ಯರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆ ಸಮಯದಲ್ಲಿ ತಾಂತ್ರಿಕ ಗುಡಿಸಲಲ್ಲಿ ಕೂತಿರ್ತಾನೆ. ಸಡನ್ ಆಗಿ ಅವನ ಶರೀರಕ್ಕೆ ಬೆಂಕಿ ಹಚ್ಕೊಳುತ್ತೆ. ಕಬಡ್ಡಿ ಕಬಡ್ಡಿ. ಸ್ವಲ್ಪದಲ್ಲೇ ಅವನು ಭಸ್ಮಮಾಗ್ಬಿಡ್ತಾನೆ. ತಾಂತ್ರಿಕ ಭಸ್ಮವಾದ ನಂತರ ಅವನು ಕಣ್ ತೆಗೆದು ರಾಜಕುಮಾರಿಯನ್ನು ನೋಡಿ ಹೇಳ್ತಾನೆ, ತಾಂತ್ರಿಕ ಸುಟ್ಟು ಭಸ್ಮಾಗಿದ್ದಾನೆ. ನಾನು ಮೊದಲ ಕೆಲಸ ಮಾಡಿದ್ದೀನಿ, ಆದ್ರೆ ಇನ್ನೊಂದು ಕೆಲಸ ನೀನೇ ಖುದ್ದಾಗಿ ಮಾಡಬೇಕು. ಏನೋ ಅರ್ಥ ಆಗ್ತಿಲ್ಲ ಗುರುದೇವ. ಯೋಚನೆ ಮಾಡು. ಒಂದು ಬಡವನಿಗೆ ನೀನು ಹಿಂಸೆ ಕೊಟ್ಟಿದೀಯಾ, ನೀನು ಸತಾಯಿಸಿದೀಯಾ ಕೂಡ, ತುಂಬಾನೇ ಸತಾಯಿಸಿದೀಯಾ. ಅವಳು ಯೋಚನೆ ಮಾಡ್ತಾಳೆ. ಆಗ ಅವಳಿಗೆ ಜ್ಞಾಪಕ ಬರುತ್ತೆ, ಸ್ವಲ್ಪ ಹೊತ್ತು ಮುಂಚೆನೆ ರಮೇಶ್ ಎಂಬ ಹುಡುಗನ್ನ ಅವಳು ತುಂಬಾ ಅವಮಾನ ಮಾಡ್ತಾಳೆ. ಮಹಾರಾಜ, ಜ್ಞಾಪಕ ಬಂತು, ಪಾಪ ರಮೇಶ್ಗೆ ನಾನು ತುಂಬಾ ಹಿಂಸೆ ಕೊಟ್ಟೆ, ಅವನ್ನ ತುಂಬಾ ಸತಾಯಿಸಿದೀನಿ. ಅದು ಹೇಳ್ತಾ ಹೇಳ್ತಾ ಅವಳ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ನೀನು ಆ ಬಡವನ ಮನೆಗೆ ಹೋಗಿ ಆ ಮನೆಯ ಮಣ್ಣನ್ನು ಮತ್ತೆ ನೀರನ್ನು ತಗೊಂಡ್ಬರ್ಬೇಕು. ಅದೇ ಸಮಯದಲ್ಲಿ ರಾಜಕುಮಾರಿ ಅವ್ರ ಮನೆಗೆ ಹೋಗ್ತಾಳೆ. ರಾಜಕುಮಾರಿಯನ್ನು ಈ ಪರಿಸ್ಥಿತಿಯಲ್ಲಿ ಕಂಡ ರಮೇಶ್ ಶಾಕ್ ಆಗ್ತಾನೆ. ಯಾರು ನೀನು? ನೀನ್ ತುಂಬಾನೇ ಕುರುಪಿಯಾಗಿದ್ಯಾ, ಇಲ್ಲಿಂದ ಹೋಗ್ಬಿಡು. ಆಗ ರಾಜಕುಮಾರಿ ಹೇಳ್ತಾಳೆ, ರಮೇಶ್, ನಾನು ರಾಜಕುಮಾರಿ, ನಿನಗೆ ಹಿಂಸೆ ಕೊಟ್ಟ ಅದೇ ಮಹಾರಾಣಿ ನಾನು. ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಮತ್ತೆ ಇದೇನಾಯ್ತು? ನನಗೆ ನಿನ್ನ ಸಹಾಯ ಬೇಕು.
ನನಗೆ ಮುಕ್ತಿ ಬೇಕಂದ್ರೆ ನನಗೆ ನಿನ್ನ ಮನೆಯ ಮಣ್ಣು ಮತ್ತೆ ನೀರು ಬೇಕು. ಆಗ ನನಗೆ ಈ ಸುಂದರತ್ವ ಮತ್ತೆ ಬರುತ್ತೆ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ರಮೇಶ್ ಕಣ್ಣಲ್ಲಿ ನೀರ್ ಬರುತ್ತೆ. ಒಂದ್ ವೇಳೆ ಹೇಗ್ ಮಾಡೋದ್ರಿಂದ ನಿನ್ನ ಸುಂದರತೆ ವಾಪಸ್ ಬರುತ್ತೆ ಅಂದ್ರೆ ನಿನಗೆ ನನ್ನ ಮನೆಯ ಮಣ್ಣನ್ನು ಮತ್ತೆ ನೀರನ್ನು ಖಂಡಿತ ಕೊಡ್ತೀನಿ. ನನ್ನನ್ನ ಕ್ಷಮಿಸು ರಮೇಶ್. ಇನ್ನಿಲ್ವರೆಗೂ ನನಗೆ ಬಡವರಂದ್ರೆ ಇಷ್ಟಾನೇ ಇರ್ತಿರ್ಲಿಲ್ಲ. ಏನ್ ತೊಂದ್ರೆ ಇಲ್ಲ ರಾಜ್ಕುಮಾರಿ ಅವರೇ, ನೀನು ಮಾಡಿರೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದೀಯಾ? ಇದೇ ತುಂಬಾ ದೊಡ್ಡ ವಿಷಯ. ಹಂಗಂತ ಹೇಳಿ ಅವರ ಮನೆಯ ನೀರು ಮತ್ತೆ ಮಣ್ಣನ್ನು ರಾಜಕುಮಾರಿಗೆ ಕೊಡ್ತಾನೆ. ಆಮೇಲೆ ರಾಜಕುಮಾರಿ ಅದನ್ನ ಎತ್ಕೊಂಡೋಗಿ ರಾಜಗುರು ಹತ್ರ ಕೊಟ್ಟಾಗ ರಾಜಗುರು ಅದನ್ನ ಒಂದು ಲೇಪನವಾಗಿ ತಯಾರು ಮಾಡಿ ರಾಜಕುಮಾರಿ ಹತ್ರ ಹೇಳ್ತಾನೆ, ಇದನ್ನ ನಿನ್ನ ಮುಖದ ಮೇಲೆ ಹಾಕೋ. ಆಮೇಲೆ ಅದನ್ನ ರಾಜಕುಮಾರಿ ಮುಖಕ್ಕೆ ಹಚ್ಕೊಂಡಿದ ತಕ್ಷಣ ಅವಳು ಬದ್ಲಾಗ್ತಾಳೆ. ಅಪ್ಪ, ಮುಂಚಿನ ತರನೇ ಸುಂದರವಾಗಿ ಬದ್ಲಾಗ್ಬಿಟ್ಟೆ. ನೋಡಿ ಅಪ್ಪ, ನೋಡಿ, ನಾನ್ ಸುಂದರವಾಗಿ ಬದ್ಲಾದೆ. ಮಗಳೇ, ಸುಂದರ ಶರೀರ ಮಾತ್ರವಲ್ಲ, ಮನಸ್ಸು ಸಹ ಇರಬೇಕು. ನೀನು ಬಡವರನ್ನು ಕ್ರಿಮಿ ಕೀಟಗಳೆಂದು ಭಾವಿಸ್ತಿದ್ದೆ. ಸ್ವತಃ ಅವರೇ ನಿನ್ನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ್ದಾರೆ. ನಾನು ಮಾಡಿದ ತಪ್ಪಂತ ಅರ್ಥ ಆಯ್ತಪ್ಪ. ಇನ್ಮೇಲೆ ಬಡವರಿಗೆ ನಾನು ಕಷ್ಟ ಕೊಡೋದಿಲ್ಲ. ನಾ ಎಲ್ಲರಿಗೂ ಸಹಾಯ ಮಾಡ್ತೀನಿ. ಅವತ್ತಿಂದ ರಾಜಕುಮಾರಿ ಸೋನಾ ಒಂದು ಒಳ್ಳೆ ರಾಜಕುಮಾರಿಯಾಗಿ ಬದಲಾಗ್ತಾಳೆ. ಅವಳು ಎಲ್ಲರಿಗೂ ಸಹಾಯ ಮಾಡ್ತಾಳೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.